ನಮಸ್ಕಾರ ರೀ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷ ಅಡುಗೆ ಏನಂತಂದ್ರೆ ಹೋಳಿಗೆ ಊಟದ ಅಡುಗೆ ಇತ್ತು. ಮತ್ತು ಅದೇ ರೀತಿ ನನ್ನ ಪೂಜೆಯನ್ನು ಯಾವ ರೀತಿ ನಾನು ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡೇನೆ ಅಂತೇಳಿ ನಿಮ್ಗೆ ತೋರಿಸ್ತೇನೆ ರೀ. ಮತ್ತು ಇನ್ನೊಂದು ಏನಂತಂದ್ರೆ ನಾವು ಇವತ್ತು ಹಬ್ಬದ ಊಟಕ್ಕಾಗಿ ಈ ಥರ ಎಲ್ಲ ಅಡುಗೆ ಮಾಡೇನಿ ನೋಡಿರಿ. ಏನೇನು ಅಡುಗೆ ಐತೆ ಅನ್ನೋದು ಕೂಡ ನಿಮಗೆ ಹೇಳ್ಕೊತ ಹೋಗ್ತೀನಿ. ಏನಂತಂದ್ರೆ ಆದಷ್ಟು ಲಘುಟ ಪೂಜೆ ಮಾಡೋ ಸಂಬಂಧ ನನಗೆ ಯಾವುದೇ ಒಂದು ರೆಸಿಪಿಯನ್ನು ಶೇರ್ ಮಾಡೋಕ್ಕಾಗಲಿಲ್ಲ. ಓನ್ಲಿ ನಿಮ್ಗೆ ತೋರಿಸ್ತಾನೆ ಅಷ್ಟೇ ಏನು ಮಾಡೇನಿ ಅಂಥೇಳಿ. ಹಂಗಂದ್ರೆ ಫಸ್ಟ್ ತೋರಿಸ್ತಾನೆ ನೋಡಿರಿ ಅಡುಗೆ ಏನೇನು ಮಾಡೇನಿ ಅಂಥೇಳಿ. ಇವತ್ತು ನಾನು ಮಾಡೇನಿ ರೀ ಬದ್ನಿಕಾಯಿ ಪಲ್ಯ, ಆನಂತರ ಕೋಸಂಬರಿ ಮಾಡೇನಿ ರೀ. ಆಮೇಲೆ ಅನ್ನ, ಆಲೂಗಡ್ಡೆ ಪಲ್ಯ. ನಾವು ಈ ಕಡೆ ಉತ್ತರ ಕರ್ನಾಟಕ ಕಡೆ ಯಾವುದೇ ಒಂದು ಹಬ್ಬ ಇತ್ತಂದ್ರೆ ವಡೆ ಜಾಸ್ತಿ ಮಾಡ್ತೀವಿ ರೀ. ಹಾಗಾಗಿ ವಡೆ ಕೂಡ ಮಾಡೇನು. ಈಗ ಕೋಸಂಬರಿನ ಅಂದರೆ ನಮ್ಮ ಮನೆ ದೇವರಿಗೆ, ಆನಂತರ ವರಮಹಾಲಕ್ಷ್ಮಿಗೆ 2 ನೈವೇದ್ಯ ಮಾಡತ್ತೀನಿ. ಅದೇ ರೀತಿ ಕಟ್ಟಿನ ಸಾರು ಕೂಡ ಮಾಡೇನಿ ನೋಡಿರಿ. ಕಟ್ಟಿನ ಸಾರು ಆಯ್ತು, ಪಲ್ಯಗಳಾಯ್ತು, ಅಷ್ಟು ಮಸ್ತ್ ಆಗ್ಯಾವ ರೀ. ಮತ್ತು ಮುಂದಿನ ದಿನದೊಳಗೆ ಯಾವ ರೀತಿ ನಾನು ಮಾಡೇನಿ ಅನ್ನೋದನ್ನು ರೆಸಿಪಿಯನ್ನು ಶೇರ್ ಮಾಡ್ತಾನೋ. ಯಾಕಂದ್ರೆ ನಾನು ಊಟ ಮಾಡೋ ಸಂಬಂಧ ಅಂದ್ರೆ 12 ಗಂಟೆ ಒಳಗಾಗಿ ನೈವೇದ್ಯ ಹಿಡಿಬೇಕು ಅಂತ ಏನಾದಿದ್ರು. ಬೆಳಿಗ್ಗೆ ಪೂಜೆ ಮಾಡಿದ್ದೀನಿ ರೀ, 7:00ಗೆ ಪೂಜೆ ಆಗಿತ್ತು. ಆದ್ರೆ ನೈವೇದ್ಯ 12 ಗಂಟೆ ಒಳಗೆಲ್ಲ ಆಗಬೇಕಲ್ಲ ಅಂಥೇಳಿ, ಇನ್ನು ರೆಸಿಪಿ ಮಾಡ್ಕೊಂಡು ನಿಂತಂದ್ರೆ ಲೇಟ್ ಆಕತ್ತೆ ಅಂತೇಳಿ ನಾನು ಈ ಥರ ಏನಂದ್ರೆ ಹೋಳ್ಗೆ ಆಯ್ತು, ವಡೆ ಆಯ್ತು ಎಲ್ಲ ಅವತ್ತು ಮಾಡತ್ತೀನಲ್ಲ ರೀ. ಹಾಗಾಗಿ ನಾನು ಯಾವುದೇ ಒಂದು ವಿಡಿಯೋನ ಮಾಡ್ಕೊಂಡಿಲ್ಲ ರೀ. ಹೋಳ್ಗೆ ಅಂತೂ ಮಸ್ತ್ ಬಂದಾವ ರೀ, ಮೆತ್ತಗೆ ಅಂಟ್ಕೊಂಡಾವ ನೋಡಿರಿ. ನಾನು ಇಲ್ಲೇ ನೈವೇದ್ಯಕ್ಕೆ ಅಷ್ಟೇ ಫಸ್ಟ್ ಹೋಳ್ಗೆ ಮಾಡಿ ಇಟ್ಕೊಂಡ್ರಿ. ಒಂದು 9 ಹೋಳ್ಗೆ ಮಾಡಿದ್ನಿ. ಆಮೇಲೆ ಹಿಂದಡೆ ಮತ್ತೇನು ಮಾಡ್ತಾನೋ ಊಟಕ್ಕೆ ಎಲ್ಲರಿಗೂ ಆಮೇಲೆ ಮಾಡ್ರಾತ ಅಂಥೇಳಿ ಫಸ್ಟ್ ಪೂಜೆ ಮುಗಿಸ್ಬೇಕಂತೇಳಿ ಈ ಥರ ಇಷ್ಟು ಅಡುಗೆ ಮಾಡ್ಕೊಂಡೇನಿ ರೀ ಈಗ. ಆಮೇಲೆ ವಡೆ ಪಶ್ಣಕ್ಕೆ ಮಾಡಿ ನೈವೇದ್ಯ ತೆಗೆದಿಟ್ಟಿನಿ ನೋಡಿರಿ. ಆನಂತರ ಇನ್ನೊಂದು ಏನಂತಂದ್ರೆ ನಾವು ಶಾಣ್ಕಿ ಆಯ್ತು ಇವನ್ನೆಲ್ಲನೂ ನೈವೇದ್ಯಕ್ಕೆ ಏನೇನು ಬೇಕು ಅವನ್ನೆಲ್ಲ ಕರ್ದು ಇಟ್ಕೊಂಡಿದ್ನಿ. ಈಗ ನೋಡಿರಿ ಆಲೂಗಡ್ಡೆ ಪಲ್ಯನ ಕೂಡ ಮಾಡಿದ್ನಿ. ಒಬ್ಬೊಬ್ರು ಏನು ಮಾಡ್ತಾರೋ ನೈವೇದ್ಯಕ್ಕೆ ಖಾರ ಹಚ್ಬೇಡ ಅಂತಾರೋ. ಆದ್ರೆ ನಮ್ಮ ಮನ್ಯಾಗ ನಾವು ಏನು ಮಾಡಿರ್ತಾವಲ್ಲ ರೀ ಅದನ್ನೆಲ್ಲನೂ ನೈವೇದ್ಯ ನಾನು ಹಿಡಿದಿರ್ತೇನೆ ರೀ. ಮತ್ತು ಅದೇ ರೀತಿ ನೋಡಿರಿ ಮೊಸರುಗಾಯಿ, ಶಾಣ್ಗೆ ಇಷ್ಟು ಕರ್ದೇನು. ನಮ್ಮ ಈ ಒಂದು ಹಬ್ಬದ ಊಟ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದಿತ್ತು ಅಂಥೇಳಿ. ಮತ್ತು ಇದ್ರೊಳಗೆ ಯಾವ್ದಾರು ಒಂದು ರೆಸಿಪಿ ನಿಮಗೆ ಬೇಕಂದ್ರೆ ಕೇಳ್ರಿ, ಮಾಡಿ ತೋರಿಸ್ತೇನೆ ರೀ. ಇವತ್ತಿನ ನನ್ನ ವರಮಹಾಲಕ್ಷ್ಮಿ ದೇವ್ರ ಒಂದು ಪೂಜೆ ಹೆಂಗಿತ್ತು ಅಂಥೇಳಿ ನೋಡಿರಿ. ಸೀರೆ ನಾನು ಉಡ್ಸೇನು, ಆದ್ರೆ ಟೈಮ್ ತಿಂದ ಪಟ ಪಟ ಉಡ್ಸೇನು ನೋಡಿರಿ. ಯಾಕಂತಂದ್ರೆ ಹೋಸ್ರಿ ಉಡ್ಸಕೊಂಡ್ರಿ ಲೇಟ್ ಆಯ್ತು, ಈ ಸರಿ ಲಘುಟ ಉಡ್ಸೇನು. ಆದ್ರೆ ನಂಗೆ ಭಾಳ ಖುಷಿ ಆಯ್ತು. ಅಂದ್ರೆ ಒಮ್ಮೆ ಉಡ್ಸಿನಲ್ಲ ರೀ, ಹೊಳ್ಳಿ ಏನು ಚೇಂಜ್ ಮಾಡೋಕೆ ಹೋಗಲಿಲ್ಲ. ಇದಕ್ಕೆ ನಾನು ಮತ್ತು ನಮ್ಮ ಯಜಮಾನ್ರು ಅಷ್ಟು ಹಿಂದಿಂದೆಲ್ಲ ಹೆಲ್ಪ್ ಮಾಡಿಕೊಟ್ರು. ಅಂದ್ರೆ ನಾನು ರಂಗೋಲಿ ನನ್ನ ಮಗಳಿಗೆ ಕೂಡ ಹೇಳೀನಿ ರೀ, ಎಲ್ಲ ಕೆಡಿಸ್ತಾ ಅಂಥೇಳಿ. ಅಮ್ಮ ಪ್ಲೀಸ್ ಪೂಜೆ ಒಟ್ಟ ಕೆಡಿಸ್ಬೇಡ ಹಂಗೆ ಹಿಂಗೆ ಅಂತ ಹೇಳೀನಿ ರೀ. ಆಕೆ ಸ್ವಲ್ಪ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಾನಂತೆ ಏನು ಮಾಡಿರ್ಕಿಲ್ಲ. ಈಗ ನೋಡಿರಿ ಇಷ್ಟೆಲ್ಲ ನೈವೇದ್ಯ ಆಗಿ ಇನ್ನು ಇದ್ರಿಗೆ ಒಬ್ಬರು ಸ್ವಾಮಿಗಳು ಬೇಕಿದ್ರು, ಅವರು ಬಂದ್ರೆ ಮಂಗಳಾರತಿ ಅಂದೆ. ಅದ್ರಾಗ ನನ್ನ ಮಗಳಿಗೆ ಒಂದು ನೆಗಡಿ ಕೆಮ್ಮು ಚಾಲು ಆಗಿಬಿಟ್ಟತ್ರಿ ರೀ. ಇಲ್ಲೇ ನೋಡಿರಿ ಈ ಥರ ಹೂವುದು ಎಷ್ಟು ಚಂದ ಆಗೈತಿ. ಮತ್ತು ದಂಡಿ, ಆನಂತರ ಇನ್ನೊಂದು ರೀ ನಾವು ದಂಡಿ ಹಾಕ್ತೇವೆ ರೀ. ಅದೊಂದು ದಂಡಿ ಇತ್ತು ರೀ. ಆನಂತರ ದಂಡಿ ರೀ ಆರತಿಯಾಗಿ ಇಡುವಂಥ ಒಂದು ಇದನ್ನು ಮುತ್ತಿನ 2 ಇದ್ದು ರೀ. ನನ್ನ ಮಗಳು ತೊಗೊಂಡು ಆಟೋದಾಗ ಇಟ್ಬಿಟ್ಟು ಒಟ್ಟು ಸಿಕ್ಕಾತಿಲ್ಲ ರೀ. ಇಷ್ಟು ಇರಲಿ ಬಿಡ ಅಂತಂದೆ ಹೂವಿನ ದಂಡಿನ ಹಾಕಿನಿ. ಆಮೇಲೆ ಇಷ್ಟೆಲ್ಲ ಅಲಂಕಾರ ಐತೆ ನೋಡಿರಿ ನಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಈ ಹೂವಿನ ಬೊಕ್ಕೆಗಳು ನೋಡಿರಿ ಇಲ್ಲಿ ನಮ್ಮ ಬೈಲಹೊಂಗಲ ಮಡ್ಡಿ ಬಸವೇಶ್ವರ ಜಾತ್ರೆ ಆಗ್ತದೆ ರೀ. ಆ ಜಾತ್ರೆ ತಂದೀನಿ, ಎಷ್ಟು ಮಸ್ತ್ ಅದ. ಆನಂತರ ಇಲ್ಲೇ ಇನ್ನೊಂದು ಏನಂತಂದ್ರೆ ತಾಮ್ರ ಪ್ಲೇಟ್ನಾಗ ನಾವು ನೀರು ಹಾಕಿಟ್ಟಿರ್ತೇವೆ. ಆದ್ರೆ ತಾಮ್ರ ಪ್ಲೇಟ್ನೊಳಗೆ ಅಕ್ಕಿ ಹಾಕಿ ನಾ ದೇವ್ರ ಬುಡಕ್ಕೆ ಇಟ್ಟೀನಿ ರೀ, ವರಮಹಾಲಕ್ಷ್ಮಿ ಬುಡಕ್ಕೆ. ಅದಕ್ಕಾಗಿ ಅದನ್ನು ಇಡಕ್ಕೆ ಹೋಗಲಿಲ್ಲ ನೋಡಿರಿ. ಆನಂತರ ಸಾಯಂಕಾಲ ಫಸ್ಟ್ ಎಲ್ಲರಿಗೂ ನೈವೇದ್ಯ ಎಲ್ಲ ಆಗಿ ಮಂಗಳಾರತಿ ಅಂದೆ ಎಲ್ಲ ಮುಗೀತು ರೀ. ಆಮೇಲೆ ಮಧ್ಯಾಹ್ನದೆಲ್ಲ ಊಟ ಅದ. ಈವ್ನಿಂಗ್ ಟೈಮ ಜನರನ್ನೆಲ್ಲನೂ ಕರೆದು ಆರತಿ ಮಾಡಿ ಆನಂತರ ಅವ್ರಿಗೆ ಉಡಿ ತುಂಬ್ತೇವೆ ರೀ. ಇವತ್ತಿನ ಒಂದು ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ ರೀ. ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ಪೂಜೆ ಹೆಂಗೆ ಬಂದೈತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ನಂತರ ರೀ ನನ್ನ ಮಗಳಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಸಂಬಂಧ ನಾನು ಲಾಗ್ ಮಾಡತ್ತಿಲ್ಲ ರೀ. ಆಯ್ತಮ್ಮ.